ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾವು ಹಾಕುವ ವಿಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ಬರುತ್ತವೆ. ನೋಡಿ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ PM ವಿಶ್ವಕರ್ಮ ಅಪ್ಲಿಕೇಶನ್ನ ಪ್ರಿಂಟ್ ಯಾವ ರೀತಿಯಾಗಿ ತೆಗೆಯಬಹುದು ಎಂದು ಹೇಳ್ತಾ ಇದ್ದೀವಿ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನೀವು PM ವಿಶ್ವಕರ್ಮ ಅಪ್ಲಿಕೇಶನ್ ಅರ್ಜಿ ಹಾಕಿರ್ತೀರ. ಅದು ಅರ್ಜಿ ಸಕ್ಸಸ್ಫುಲ್ಲು ಆಗಿರುತ್ತೆ. ಅದರ ಪ್ರಿಂಟನ್ನು ನೀವು ಎಲ್ಲಿಯಾದರೂ ಕಳೆದುಕೊಂಡಿದ್ದೀರ, ಆ ಪ್ರಿಂಟ್ ನಂಬರ್ ಇರಲ್ಲ, ಏನಿರಲ್ಲ. ನೀವು ಯಾವ ರೀತಿಯಾಗಿ ಪ್ರಿಂಟ್ ತೆಗೆದುಕೊಳ್ಬೇಕಂತಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲು ನೀವು ಯಾವುದಾದರೂ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡಾಗ ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಿದ್ದೀರಪ್ಪ ಅಂತಂದರೆ ಸೇಮ್ ಇದೇ ರೀತಿಯಾಗಿ ಮಾಡಿ ಸ್ನೇಹಿತರೆ. PM ವಿಶ್ವಕರ್ಮ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾಗ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆದಾಗ ಇದು ಮೇಲ್ಗಡೆ ನೋಡಿ ಲಾಗಿನ್ ಅಂತಿದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅಪ್ಲಿಕೆಂಟ್ ಆರ್ ಅಂತಿದೆ ನೋಡಿ ಸ್ನೇಹಿತರೆ. ಅಪ್ಲಿಕೆಂಟ್ಸ್ ಬೆನಿಫಿಷರಿ ಲಾಗಿನ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಲಾಗಿನ್ದಲ್ಲಿ ಮೊಬೈಲ್ ನಂಬರನ್ನ ಹಾಕಿಕೊಳ್ಳಬೇಕು ಸ್ನೇಹಿತರೆ. ಅಂದರೆ ನೀವು ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ. ಎಂಟ್ರಿ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾವನ್ನು ಹಾಕಿ. ನೋಡಿ ಸ್ನೇಹಿತರೆ, ಮೊಬೈಲ್ ನಂಬರ್ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಕೊಟ್ಟಿರ್ತೀರಿ ಅದೇ ಮೊಬೈಲ್ ನಂಬರ್ ಇರಲೇಬೇಕು. ಮತ್ತು ಕ್ಯಾಪ್ಚಾವನ್ನು ಹಾಕಿ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಬೇಕು. ಕ್ಯಾಪ್ಚಾವನ್ನು ಕ್ಲಿಯರಾಗಿ ನೋಡಿ ಹಾಕಿ ಸ್ನೇಹಿತರೆ. ಸ್ವಲ್ಪ ಮಿಸ್ಟೇಕ್ ಇದ್ದರೂ ತಗೋದಿಲ್ಲ. ನಾನು ಇನ್ನೊಮ್ಮೆ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಬೇಕು. ನೀವು ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಎಡಿಟ್ ಬೇಕಾದರೆ ಎಡಿಟ್ ಮಾಡಿಕೊಳ್ಬೋದು. ನೀವು ಡೈರೆಕ್ಟ್ ಪ್ರಿಂಟ್ ಬೇಕಾದರೆ ಪ್ರಿಂಟ್ ತೆಗೆದುಕೊಳ್ಬೋದು. ನೋಡಿ, ನೀವು ಎಲ್ಲ ಯಾವ್ಯಾವ ಸರ್ಟಿಫಿಕೇಟ್ ಪ್ರಿಂಟ್ಗಳಿರ್ತವೆ ಎಲ್ಲವೂ ಬಂದಿರ್ತವೆ. ನೀವು ಒಂದು ಸಾರಿ ನೋಡಬಹುದು. ಈ ರೀತಿಯಾಗಿ ನೋಡಿ, ಇದರಲ್ಲಿ ನೀವು ಯಾವ ಪ್ರಿಂಟ್ ಬೇಕೋ ಆ ಪ್ರಿಂಟನ್ನ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ನೀವು ಏನಾದರೂ ಟ್ರೈನಿಂಗ್ ಕರೆದಿದ್ದೀರಪ್ಪ ಅಂತಂದರೆ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಿರುವ PM ವಿಶ್ವಕರ್ಮ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೋಡಿ, ಇದು ಅಪ್ಲಿಕೇಶನ್ ಸ್ಟೇಟಸ್ನ ಒಂದು ಸಾರಿ ಚೆಕ್ ಮಾಡಿಕೊಳ್ಬೋದು. ಅಪ್ಲಿಕೇಶನ್ ಪ್ರೆಸೆಂಟ್ ಇಲ್ಲಿ ಯಾವ ಸ್ಟೇಟಸ್ನಲ್ಲಿದೆ ಮತ್ತು ಹೆಸರು ಎಲ್ಲ ಡೀಟೇಲ್ಸ್ ನಿಮಗೆ ಇರುತ್ತವೆ ಸ್ನೇಹಿತರೆ. ಮತ್ತು ಎಡಿಟ್ ಬೇಕಾದರೆ ಮಾಡಿಕೊಳ್ಳಬಹುದು. ಮತ್ತು ಈ ಕೆಳಗಿನ ಸರ್ಟಿಫಿಕೇಟ್ಗಳು ಪ್ರತಿಯೊಂದು ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಬೋದು ಸ್ನೇಹಿತರೆ. ನೀವು ಏನಾದರೂ ಟ್ರೈನಿಂಗ್ ಕರೆದಿದ್ರಪ್ಪ ಅಂತಂದರೆ ಕಂಪಲ್ಸರಿ ನಿಮಗೆ ಈ ಸರ್ಟಿಫಿಕೇಟ್ ಕೇಳ್ತಾರೆ ಸ್ನೇಹಿತರೆ. ಅದರಿಂದ ಇವಾಗ PM ವಿಶ್ವಕರ್ಮ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಅಪ್ಲಿಕೇಶನ್ PDF ಅಂತ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೇನು ಫಿಲ್ ಮಾಡಿರ್ತೀರಲ್ಲ ಆ ಎಲ್ಲ ಡೀಟೇಲ್ಸ್ ಇರುವ ಪ್ರಿಂಟ್ಗಳನ್ನು ತೆಗೆದುಕೊಳ್ಬೇಕು. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಸರ್ಟಿಫಿಕೇಟ್ಗಳು ಅಂದರೆ ಇದು ಅಪ್ಲಿಕೇಶನ್ ಹಾಕಿರುವ ಪ್ರಿಂಟ್ಗಳು ಒಂದು ಸೆಟ್ನ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರಿ ಒಂದು ಪ್ರಿಂಟ್ನ. ಮತ್ತು ಇದು ಅಪ್ಲಿಕೇಶನ್ PM ವಿಶ್ವಕರ್ಮ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಿ. ಮತ್ತು PM ವಿಶ್ವಕರ್ಮ ID ಕಾರ್ಡ್ ಅಂತಿದೆಯಲ್ಲ ಅದ ತೆಗೆದುಕೊಂಡು ಮತ್ತು ಉದ್ಯಮ ಸರ್ಟಿಫಿಕೇಟ್ ಅಂತೆಲ್ಲ ಇದನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈ ಎಲ್ಲ ಸರ್ಟಿಫಿಕೇಟ್ನ ತೆಗೆದುಕೊಂಡು ನೀವು ಟ್ರೈನಿಂಗ್ ಕರೆದಿರ್ತಾರಲ್ಲ ಅಲ್ಲಿ ಒಯ್ದು ಈ ಒಂದು ಸೆಟ್ನ ನೀವು ಕೊಡಲೇಬೇಕು ಸ್ನೇಹಿತರೆ. ನೋಡಿ, ನಾನು ನಿಮಗೆ ಪೂರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಸರ್ಟಿಫಿಕೇಟ್ಗಳು ಒಂದೊಂದಾಗಿ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಬಹುದು, ನೀವು ಪ್ರತಿಯೊಂದು ಪ್ರಿಂಟ್ ಸೇವ್ ಆಗುತ್ತೆ ಸ್ನೇಹಿತರೆ. ಡೌನ್ಲೋಡ್ ಮಾಡಿಕೊಳ್ಬೋದು. ಈ ರೀತಿಯಾಗಿ ಪ್ರಿಂಟ್ಗಳನ್ನು ತೆಗೆದುಕೊಂಡು ನೀವು ಟ್ರೈನಿಂಗ್ ಕರೆದಾಗ ಇವೇ ಪ್ರಿಂಟ್ಗಳನ್ನು ಒಯ್ದು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಆವಾಗ ನಿಮಗೆ ಅವರು ಟ್ರೈನಿಂಗ್ಗೆ ಅಲೋ ಮಾಡ್ತಾರೆ ಮತ್ತು ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ ಸ್ನೇಹಿತರೆ. ನೋಡಬಹುದು, ನಾನು ಪ್ರತಿಯೊಂದನ್ನು ತೋರಿಸಿದ್ದೀನಿ. ಇದರಿಂದ ಯಾವ್ಯಾವ ಸೌಲಭ್ಯ ಸಿಗ್ತವೆ ಏನೇನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಗೊತ್ತಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ. ನಾವು ನಿಮಗೆ ಯಾವ್ಯಾವ ಸೌಲಭ್ಯಗಳು ಸಿಗ್ತವೆ ಅಂತ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಾವು ಮುಂದಿನ ದಿನಗಳಲ್ಲಿ ತುಂಬ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡ್ತೀವಿ. ಆದ್ದರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ಹಾಗೂ ನೋಟಿಫಿಕೇಷನ್ ಚಾಲು ಮಾಡಿಕೊಂಡಿದ್ದೀರಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರ್ತವೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.